ಡಾರ್ಲಿಂಗ್ ಕೃಷ್ಣ ಅವರ ಬಹುನಿರೀಕ್ಷಿತ ಚಿತ್ರ ಲವ್ ಮಾಕ್ಟೇಲ್ 3 ಇದೀಗ ರಿಲೀಸ್ ಆಗಿದೆ. ಸೊ ತುಂಬಾನೇ ಇಂಪ್ರೆಸಿಂಗ್ ಆಗಿರುವಂತಹ ಟ್ರೈಲರ್ ಅನ್ನ ನಾವು ನೋಡಿದ್ವಿ. ಯಾಕಂತಂದ್ರೆ ಹಿಂದಿನ ಸ್ಟೋರಿಗಳನ್ನ ರೀಕಾಲ್ ಮಾಡಿ ಟ್ರೈಲರ್ ಅನ್ನ ಬಿಟ್ಟಿದ್ರು, ಯಾವುದೇ ಸುಳಿವನ್ನ ನೀಡಿರ್ಲಿಲ್ಲ. ಚಿತ್ರ ಹೇಗಿದೆ ಅನ್ನೋದ್ರ ಬಗೆಗಿನ ಯಾವುದೇ ಸುಳಿವುಗಳು ಆ ಒಂದು ಟ್ರೈಲರ್ ನಲ್ಲಿ ನಮ್ಗೆ ಸಿಕ್ಕಿರ್ಲಿಲ್ಲ. ಸೊ ಫಿಲ್ಮ್ ಹೇಗಿರ್ಬೋದು ಅನ್ನುವಂತ ಕುತೂಹಲ ಜಾಸ್ತಿನೇ ಆಗಿತ್ತು. ಯಾಕಂತಂದ್ರೆ ಪಾರ್ಟ್ 1 ಪಾರ್ಟ್ 2 ತೆಗೆಯೋದು ತುಂಬಾನೇ ಕಷ್ಟ. ಅದರಲ್ಲೂ ಇವರು ಪಾರ್ಟ್ 3 ತೆಗೆದಿದ್ದಾರೆ. ಒಂದೇ ಹೆಸರಿನ ಒಂದೇ ಕತೆ ಜಾನರ್ ಇಟ್ಕೊಂಡು ಆ ಕಥೆಯನ್ನೇ ಕಂಟಿನ್ಯೂಯೇಷನ್ ಆಗಿ ತಕೊಂಡು ಇಷ್ಟು ಲಾಂಗ್ ಟರ್ಮ್ ಅಲ್ಲಿ 1, 2, 3 ಪಾರ್ಟ್ ಮಾಡಿರೋದು ನನ್ನ ಪ್ರಕಾರ ಇದೇ ಹೊಸ್ತು ಅನ್ಸುತ್ತೆ. ಯಾಕಂತಂದ್ರೆ 3 ಪಾರ್ಟ್ ಗಳಿಗೆ ಕೈ ಹಾಕೋದು ಅಷ್ಟು ಸುಲಭದ ಮಾತಲ್ಲ. ಅದನ್ನ ಈ ಒಂದು ಡೈರೆಕ್ಟರ್ ಮಾಡಿದ್ದಾರೆ ಅಂಡ್ ಸಕ್ಸಸ್ ಆಗಿದ್ದಾರೆ. ಈ ಫಿಲ್ಮ್ ಹೇಗಿದೆ ಅಂತ ನಾನ್ ನೋಡೋದಾದ್ರೆ, ನಾನು ನೋಡದೆ, ಈಗ ಶೋ ನೋಡ್ಕೊಂಡು ಬಂದೆ ಅಷ್ಟೇ. ಸೊ ತುಂಬಾನೇ ಖುಷಿ ಆಯ್ತು ಈ ಫಿಲ್ಮ್ ಅನ್ನು ನೋಡಿ. ಯಾಕಂತಂದ್ರೆ ಒಂದಿಷ್ಟು ಫೀಲ್ ಅನ್ನ ಕೊಡುತ್ತೆ. ಇದರ ನೆಗೆಟಿವ್ ಏನು ಪಾಸಿಟಿವ್ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಮುಂದೆ ನಾನು ತಿಳಿಸ್ತಾ ಹೋಗ್ತೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲವ್ ಮಾಕ್ಟೇಲ್ 3 ಫಿಲ್ಮ್ ನ ಕಂಪ್ಲೀಟ್ ರಿವ್ಯೂ ಅನ್ನ ನಿಮ್ಗೆ ಕೊಡ್ಲಿಕ್ಕಿದ್ದೇನೆ. ಸೊ ಈ ಹಿಂದೆ ಏನಾಗಿತ್ತು ಅಂತಂದ್ರೆ, ಹೀರೋ ಈ ಹಿಂದೆ ಪಾರ್ಟ್ 2 ನ ಕೊನೆಯಲ್ಲಿ ಇನ್ನೊಂದು ಮದುವೆ ಆಗ್ತಾನೆ. ಆ ನಂತರ ಒಂದು ಮಗುವನ್ನ ದತ್ತುಕ್ ತಗೊಳ್ತಾನೆ. ಆ ಮಗುವಿಗೆ ನಿಧಿ ಅನ್ನುವಂತ ಹೆಸರನ್ನ ಇಡ್ತಾನೆ. ನಂತರ ಲವ್ ಮಾಕ್ಟೇಲ್ 3 ಕತೆ ಸ್ಟಾರ್ಟ್ ಆಗುತ್ತೆ. ಈ ಕತೆ ಮಗುವಿನ ಮೂಲಕನೇ ಪ್ರಾರಂಭ ಆಗುತ್ತೆ. ಮಗಳು ಮಾಡುವಂತ ತುಂಟಾಟ ಇರ್ಬೋದು, ಅಪ್ಪನ ಮೇಲಿನ ಮಮತೆ ಇರ್ಬೋದು, ಇವೆಲ್ಲವನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಇದು ಅಂತಾನು ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಅಪ್ಪ ಮಗಳ ಸೆಂಟಿಮೆಂಟ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ಈ ಸಿನಿಮಾ ಕತೆ ನಾವು ನೋಡೋದಾದ್ರೆ, ಈ ಹಿಂದೆ ಲವ್ ಮಾಕ್ಟೇಲ್ 2 ಸಿನಿಮಾ ನೋಡಿ ಎಲ್ರಿಗೂ ಒಂದು ಪ್ರಶ್ನೆ ತಲೆಯಲ್ಲಿ ಬಂದಿತ್ತು. ಸಿಂಗಲ್ ಪೇರೆಂಟ್ ಆಗಿರೋ ಹೀರೋಗೆ ಹೆಣ್ಣು ಮಗುವನ್ನ ದತ್ತು ತಗೊಳ್ಲಿಕ್ಕೆ ಆಗ್ತದ? ಯೂಶುವಲಿ ಆ ರೀತಿ ದತ್ತು ಕೊಡಲ್ಲ ಅಲ್ವಾ ಅನ್ನುವಂತ ಪ್ರಶ್ನೆ ಮೂಡಿತ್ತು. ಆದ್ರೆ ಅದೇ ಕಥೆಯನ್ನು ಇಟ್ಕೊಂಡು ಅಷ್ಟೇ ಚೆನ್ನಾಗಿ ಮೂವಿ ಮಾಡುವಂತ ಪ್ರಯತ್ನವನ್ನು ಚಿತ್ರತಂಡ ಮಾಡಿದೆ. ಮಗುನ ಹೀರೋ ಯಾವ ತರ ನೋಡ್ಕೊಳ್ತಾನೆ, ಆ ಮಗು ಅಪ್ಪನನ್ನ ಎಷ್ಟು ಹಚ್ಕೊಳ್ಳುತ್ತೆ, ಎಷ್ಟು ಅಪ್ಪನನ್ನ ಪ್ರೀತಿ ಮಾಡುತ್ತೆ, ಇವೆಲ್ಲವನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಈ ಹಿಂದೆ ಮಾಡಿದ ಮೂವಿಗೆ ಈ ಮೂವಿಗೆ ಕಂಪೇರ್ ಮಾಡಿದ್ರೆ ಕತೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಆ ಎರಡೂ ಕತೆಗಳಿಗೆ ಹೋಲುವಂತ ಕತೆ ಇದಲ್ಲ. ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ನೀವೇನು ಈಗ ಲವ್ ಮಾಕ್ಟೇಲ್ 1 ಅಥವಾ 2 ನೋಡಿರ್ಬೋದು, ಆ ಕಥೆಯ ರೀತಿಯಲ್ಲಿ ಈ ಕತೆ ಇಲ್ಲ. ತುಂಬಾನೇ ಡಿಫ್ರೆಂಟ್ ಆಗಿದೆ. ಸಿನಿಮಾ ಕತೆ ತುಂಬಾ ಲಾಜಿಕ್ ಆಗಿ ತೋರಿಸಿದ್ದಾರೆ. ಆಮೇಲೆ ಕಥೆಯನ್ನ ಒಂದ್ ಮೂವಿ ಮಾಡಬೇಕು, ಆ ಪಾರ್ಟ್ 3 ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಂತ ಆತುರದಲ್ಲಿ ಬರ್ದಿರೋ ಕತೆ ತರ ಇದು ಕಾಣ್ತಾ ಇಲ್ಲ. ಕಥೆಯನ್ನು ತುಂಬಾನೇ ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಈಗ ತುಂಬಾ ಜನ ಕತೆ ಮಾಡುವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಎಮೋಷನಲ್ ಫೀಲ್ ಕೊಡ್ಬೇಕು ಅನ್ನೋ ರೀಸನ್ಗೆ ಅತಿರೇಕವಾದಂತ ಸೀನ್ ಗಳನ್ನ ಇಡೋದು, ಅತಿರೇಕವಾದ ಎಮೋಷನಲ್ ಡೈಲಾಗ್ ಗಳನ್ನ ಇಡೋದು, ಆತುರವಾಗಿ ಏನೇನೋ ಸೀನ್ ಗಳನ್ನ ತುರುಕುವಂತ ಪ್ರಯತ್ನ ಮಾಡೋದು ಸಿನಿಮಾಗಳಲ್ಲಿ. ಇದು ಯಾವುದನ್ನು ಈ ಚಿತ್ರತಂಡ ಮಾಡಿಲ್ಲ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ. ಹಾಗಾಗಿ ಇದಕ್ಕೆ ಗುಡ್ ಮಾರ್ಕ್ಸ್ ಕೊಡ್ಲೇಬೇಕು. ಇಲ್ಲಿ ಕಥೆಯನ್ನ ತುಂಬಾ ನೈಜವಾಗಿ ವಾಸ್ತವಕ್ಕೆ ಹತ್ತಿರವಾಗುವಂತ ತೋರಿಸುವಂತ ಪ್ರಯತ್ನ ಚಿತ್ರತಂಡ ಮಾಡಿರುವಂತದ್ದು. ಇನ್ನು ಸಿನಿಮಾದ ಕಾಮಿಡಿ, ಈ ಹಿಂದೆ 2 ಪಾರ್ಟ್ ಅಲ್ಲಿ ನೀವು ಕಾಮಿಡಿಯನ್ನ ನೋಡಿರಬಹುದು. ಕೃಷ್ಣ ಅವರಿಗೆ ಒಂದೊಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ಸಿಚುವೇಶನ್ ಬೇಸಿಸ್ ನಲ್ಲಿ ಕಾಮಿಡಿ ಮಾಡೋದ್ರಲ್ಲಿ ಕೃಷ್ಣ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಸಿನಿಮಾದಲ್ಲೂ ಅವರ ಕಾಮಿಡಿ ಕಚಗುಳಿ ನಿಮ್ಗೆ ಸಿಗುತ್ತೆ. ಕಾಮಿಡಿ ಮೂಲಕ ಕೌಂಟರ್ ಕೊಡೋದು ಈ ಸಿನಿಮಾದಲ್ಲಿ ನಿಮ್ಗೆ ಕಾಣ ಸಿಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ಜಗ್ಗ ಅನ್ನೋ ಪಾತ್ರ ಏನಿದೆ, ಅದು ತುಂಬಾನೇ ಇಷ್ಟವಾಗುವಂತ ಪಾತ್ರ. ಅಲ್ಲಿ ಬರೋ ನಟ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇನ್ನು ವಿಜ್ಜು ಪಾತ್ರ ಕೂಡ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಹಾಡುಗಳ ವಿಷಯಕ್ಕೆ ಬಂದ್ರೆ, ನಾಕುಲ್ ಅಭ್ಯಂಕರ್ ಏನಿದ್ದಾರೆ, ತುಂಬಾ ಪ್ರಾಮಿಸಿಂಗ್ ಆಗಿ ಹಾಡನ್ನ ಬರ್ದಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಅನ್ನ ಮಾಡಿದ್ದಾರೆ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಮುದ್ದು ಮಗಳೇ, ನೀನೇ ನೀನೆ, ಈ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಚಿತ್ರತಂಡ ಮಾಡಿರುವಂತದ್ದು. ಇನ್ನು ಇದರ ನೆಗೆಟಿವ್ ಸೈಡ್ ನಾವು ನೋಡೋದಾದ್ರೆ, ಈಗ ನಾನು ಹೇಳಿದಾಗೆ ಲವ್ ಮಾಕ್ಟೇಲ್ ಈ ಹಿಂದೆ ಹೇಳಿದ ಕತೆ, ಈ ಕತೆ ತುಂಬಾನೇ ಡಿಫ್ರೆಂಟ್ ಆದ ಫೀಲ್ ಅನ್ನ ಕೊಡುತ್ತೆ. ಸೊ ನಿಮ್ಗೆ ಏನಂತಂದ್ರೆ, ಒಂದು ಕತೆ ಬಂದು ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಬಂದಾಗ ಆ ಕತೆಗೂ ಈ ಕತೆಗೂ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೂಲಕ ಕತೆ ಹೋಗುತ್ತೆ. ಆ ಲಿಂಕಿಗೂ ಇದಕ್ಕೂ ಕನೆಕ್ಷನ್ ಇರುತ್ತೆ ಅಂತ. ಇಲ್ಲಿ ಕತೆಯ ಪಾತ್ರಗಳಿಗೆ ಕನೆಕ್ಷನ್ ಇದೆ ಹೊರತು ಕತೆಗೆ ಕನೆಕ್ಷನ್ ಇಲ್ಲ. ಪಾತ್ರಗಳು ಮಾತ್ರ ಇಲ್ಲಿ ಇಂಪಾರ್ಟೆನ್ಸ್ ಆಗಿ ಕಾಣುತ್ತೆ ಬಿಟ್ರೆ ಕತೆ ತುಂಬಾನೇ ಡಿಫ್ರೆಂಟ್ ಆಗಿದೆ. 2ಕ್ಕೂ 3ಕ್ಕೂ ಹೋಲಿಸಲಿಕ್ಕೆ ಆಗುದಿಲ್ಲ. ಇನ್ನು ಕೃಷ್ಣನ ಮಗು ಪಾತ್ರ, ನಿಧಿ ಪಾತ್ರವನ್ನ ಯಾವ ಮಗು ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಅದು ನಿಮ್ಗೆ ತುಂಬಾ ಎಮೋಷನಲ್ ಫೀಲ್ ಅನ್ನ ಕೊಡೋ ಹಾಗೆ ಮಾಡುತ್ತೆ. ಸಿನಿಮಾದಲ್ಲಿ ಅಪ್ಪನನ್ನ ಮುದ್ದಾಡೋ ರೀತಿ ಇರ್ಬೋದು, ಅಪ್ಪ ಮಗಳನ್ನ ಮುದ್ದಾಡೋ ರೀತಿ ಇರ್ಬೋದು, ಅಪ್ಪ ಮಗಳ ಬಾಂಡಿಂಗ್ ಲವ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂತಂದ್ರೆ ಆ ಒಂದು ಬಾಂಡಿಂಗ್ ಇದ್ದಾಗ ಮಾತ್ರ ಅದು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಫಿಲ್ಮ್ಗಳಲ್ಲಿ. ಆ ಬಾಂಡಿಂಗ್ ಅನ್ನ ಕ್ಯಾರಿ ಮಾಡೋದು ನಟನೆಯಲ್ಲಿ ತುಂಬಾನೇ ಕಷ್ಟ. ಅದನ್ನ ಕೃಷ್ಣ ಅವರು ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಆ ಮಗು ಕೂಡ ಸಕ್ಸಸ್ ಆಗಿದೆ. ಇನ್ನು ಸಿನಿಮಾವನ್ನ ಚಿತ್ರೀಕರಣ ಅಂದ್ರೆ ಏನು ಸೀನ್ ಗಳು ಬರ್ತದೆ, ಅದು ಹೆಚ್ಚಾಗಿ ನಿಮ್ಗೆ ಕಾಣಸಿಗೋದು ಕೋರ್ಟ್, ಮನೆ ಮತ್ತೆ ಸ್ಕೂಲ್, ಈ 3ರ ಸುತ್ತ ಹೆಣೆಯುವಂತ ಕಥೆ ಆಗಿರೋದ್ರಿಂದ ಅದಕ್ಕೆ ಹೊರತಾಗಿಯೂ ಏನಾದ್ರೂ ಮಾಡಬಹುದಿತ್ತು ಅನ್ಸುತ್ತೆ. ಒಟ್ಟಾರೆ ಏನಾಗಿದೆ ಅಂತಂದ್ರೆ, ಈ ಸಿನಿಮಾ ತಂಡ ಆದಿ ಪಾತ್ರಕ್ಕೆ ಒಂದು ಕನ್ಕ್ಲೂಷನ್ ನೀಡಬೇಕಿತ್ತು, ನೀಡೋದ್ರಲ್ಲಿ ಸಕ್ಸಸ್ ಆಗಿದೆ. ಒಂದೊಳ್ಳೆ ವರ್ತ್ ವಾಚಿಂಗ್ ಮೂವಿ ಅಂತ
ಹೇಳ್ಬಹುದು. ನೀವು ಒಂದ್ಸತಿ ಹೋಗಿ ನೋಡಬಹುದು, ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಇಂತಹ ಮೂವಿಯನ್ನ ಒಂದಿಷ್ಟು ಜನ ನೋಡಿ ಬೆಳೆಸಬೇಕು. ಯಾಕಂತಂದ್ರೆ ಎಫರ್ಟ್ ಚೆನ್ನಾಗಿದೆ, ತುಂಬಾನೇ ವಾವ್ ಆಗಿದೆ ಅಂತ ನಾನು ಹೇಳಲ್ಲ. ಫ್ರಾಂಕ್ ಆಗಿ ಹೇಳ್ಬೇಕಂತಂದ್ರೆ ಒನ್ ಟೈಮ್ ವಾಚ್ ಮಾಡಬಹುದು. ಒಂದಿಷ್ಟು ವಿಷಯಗಳು ತುಂಬಾನೇ ಪ್ಲಸ್ ಇದೆ, ಸಣ್ಣ ಪುಟ್ಟ ಮೈನಸ್ ಗಳು ಇದೆ ಫಿಲ್ಮ್ ಅಲ್ಲಿ, ಇಲ್ಲ ಅಂತ ಹೇಳಲ್ಲ, ಬಟ್ ವರ್ತ್ ವಾಚಿಂಗ್ ಅಂತ ಹೇಳ್ಬಹುದು. ಒಂದ್ ವೇಳೆ ನೀವು ಈ ಫಿಲ್ಮ್ ಅನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್